ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಗೆ ಕೊಲೆ ಬೆದರಿಕೆ ಪತ್ರ ಬಂದಿದೆ. ಅನಾಮಧೇಯ ವ್ಯಕ್ತಿಗಳಿಂದ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿದೆ. ಅವರ ಸ್ವಗೃಹಕ್ಕೆ ಅನಾಮಧೇಯ ವ್ಯಕ್ತಿಗಳು ಈ ಪತ್ರ ಅವರ ಸ್ವಗೃಹಕ್ಕೆ ಬಂದಿದೆ. ಇನ್ನು 15 ದಿನದ ಒಳಗೆ ಅಭಿನೇತ್ರಿಯ ಕ್ಷಮೆ ಕೇಳಬೇಕು. ಬೆಳಗಾವಿಗೆ ಬಂದು ಕೈಕಾಲು ಹಿಡಿದು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ರೆ ಕೊಲೆ ಮಾಡೋದಾಗಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಮನೆಗೆ ನುಗ್ಗಿ ಕೊಲೆಯನ್ನ ಮಾಡೋದಾಗಿ ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನ ಅಭಿನೇತ್ರಿ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಸಿಟಿ ರವಿಗೆ ಪುತ್ರ ಸೂರ್ಯನಿಗೂ ಸಹ ಇದೇ ಕೊಲೆ ಬೆದರಿಕೆ ಬಂದಿದೆ. ಪತ್ರದ ಬಗ್ಗೆ ಚಿಕ್ಕಮಗಳೂರು ಬಸವನಹಳ್ಳಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ. ಇದು ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ. ಸಿಟಿ ರವಿಗೆ ಈಗ ಕೊಲೆ ಬೆದರಿಕೆ ಪತ್ರ ಬಂದಿದೆ. ಅಭಿನೇತ್ರಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ. ಮುಂದಿನ 15 ದಿನದ ಒಳಗಡೆ ಅಭಿನೇತ್ರಿಯ ಕ್ಷಮೆಯನ್ನ ಕೇಳಬೇಕು. ಬೆಳಗಾವಿಗೆ ಬಂದು ಕೈಕಾಲನ್ನ ಹಿಡಿದು ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ಕೊಲೆ ಮಾಡೋದಾಗಿ ಬೆದರಿಕೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾರುದ್ರ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹಾರುದ್ರ, ಸಿಟಿ ರವಿಗೆ ಬಂದಿರುವಂತ ಕೊಲೆ ಬೆದರಿಕೆಯ ಪತ್ರದಲ್ಲಿ ಇರುವಂತ ಅಂಶದ ಬಗ್ಗೆ ಉಲ್ಲೇಖ, ಜೊತೆಗೆ ಈಗ ಸಿಟಿ ರವಿ ಅವರ ಪ್ರತಿಕ್ರಿಯೆ ಏನು ಇದಕ್ಕೆ ಮಹಾರುದ್ರ? ಹೌದು ಮಧುಸೂದನ್, ಏನಂದ್ರೆ ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಸಿಟಿ ರವಿಗೆ ಒಂದು ಬೆದರಿಕೆ ಪತ್ರ ಒಂದು ಅನಾಮಧೇಯ ವ್ಯಕ್ತಿಯಿಂದ ಒಂದು ಮನೆಗೆ ಬಂದಿರುವಂತದ್ದು. ಈಗಾಗಲೇ ಏನಂದ್ರೆ ಇನ್ನು 15 ದಿನದ ಒಳಗೆ ಅಭಿನೇತ್ರಿಯವರ ಕ್ಷಮೆ ಕೇಳಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಬೆಳಗಾವಿಗೆ ಬಂದು ಅಭಿನೇತ್ರಿಯ ಕೈಕಾಲು ಹಿಡಿದು ಕ್ಷಮೆಯನ್ನ ಕೇಳಬೇಕು. ಇಲ್ಲದಿದ್ರೆ ನಿಮ್ಮ ಮನೆಗೆ ನುಗ್ಗಿ ಕೈಕಾಲನ್ನ ಮುರಿದು ಸಾಯಿಸ್ತೇವೆ, ಇನ್ನ ಕೈಕಾಲು ಮುರಿತೇವೆ ಮತ್ತು ಪ್ರಾಣವನ್ನು ತೆಗಿತೇವೆ. ಹಾಗೆ ಆತನ ಮಗ ಸೂರ್ಯ ಇದ್ದಾನೆ, ಅವನಿಗೂ ಕೂಡ ಒಂದು ಸಾಯಿಸ್ತೇವೆ ಅನ್ನೋ ಒಂದು ಅಂಶವನ್ನ ಆ ಪತ್ರದಲ್ಲಿ ಬರ್ತಿರುವುದು ಈಗ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ಸಿಟಿ ರವಿರು ಕೂಡ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಮತ್ತು ಮಾಹಿತಿಯನ್ನ ನೀಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬಸವನಹಳ್ಳಿ ಪೊಲೀಸರು ಕೂಡ ಆ ಪತ್ರ ಎಲ್ಲಿ ಬಂತು, ಯಾರಿಂದ ಬಂತು, ಯಾಕಾಗಿ ಬಂತು ಅಂತ ಹೇಳಿ ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗಾಗಲೇ ಏನಂದ್ರೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂದ್ರೆ ಮಾತಿನ ಒಂದು ಚಕಮಕಿ ಆಗಿತ್ತು. ಒಂದು ಅಶ್ಲೀಲ ಪದ ಬಳಕೆಯ ವಿಚಾರವಾಗಿ ಕೂಡ ಒಂದು ಸಾಕಷ್ಟು ಸುದ್ದಿಯಲ್ಲಿ ಇದ್ರು. ಆ ಒಂದು ಹಿನ್ನೆಲೆ ಈಗ ಒಂದು ಬೆದರಿಕೆ ಪತ್ರ ಬಂದಿರುವಂತದ್ದು ಹಲವು ಚರ್ಚೆಗೆ ಒಂದು ಗ್ರಾಸವಾಗಿರುವಂತದ್ದು. ಈಗಾಗಲೇ ಏನಂದ್ರೆ ದೂರನ್ನ ನೀಡಿದ್ದಾರೆ. ಈಗ SP ವಿಕ್ರಮ್ ಅಮಟೆ ಅವರು ಕೂಡ ಒಂದು ನಿಷ್ಪತ್ತಿಗೆ ಹೇಳಿರುವಂತದ್ದು. ಈಗಾಗಲೇ ದೂರು ದಾಖಲಾಗಿದೆ, ಒಂದು ತನಿಖೆಯನ್ನ ಕೈಗೊಂಡಿದ್ದೀವಿ ಮತ್ತು ಹೆಚ್ಚಿನ ಒಂದು ಭದ್ರತೆಯನ್ನ ಅವರ ಮನೆಗೆ ನೀಡುವ ಒಂದು ಚಿಂತನೆಯನ್ನು ಮಾಡಿದೀವಿ ಅಂತಲೇ ಹೇಳಿರುವಂತದ್ದು. ಮಧುಸೂದನ್, ಧನ್ಯವಾದ ಮಹಾರುದ್ರ ನಿಮ್ಮ ಮಾಹಿತಿಗೆ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದ್ರದ್ದು ಕಾನೂನು ಪ್ರಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದೀವಿ. ನಾವು FIR ಆಗಿದೆ, ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಒಂದು FIR ಆಗಿದೆ. ನೋಡ್ತೀವಿ, ಅದು ಅವಶ್ಯಕತೆ ಕಂಡು ಬಂದರೆ ಡೆಫಿನೆಟ್ ಆಗಿ, ಈಗ ಆಲ್ರೆಡಿ ನಾವು ಭದ್ರತೆಯನ್ನು ಕೊಟ್ಟಿದ್ದೀವಿ, ಇನ್ನೂ ಹೆಚ್ಚಿನ ಅವಶ್ಯಕತೆ ಕಂಡು ಬಂದರೆ ಡೆಫಿನೆಟ್ ಆಗಿ ಅದು ಮುಂದಿನ ದಿನಗಳಲ್ಲಿ ನಾವು ಕ್ರಮವನ್ನು ವಹಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.